ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ತುಮಕೂರು ಜಿಲ್ಲೆಯಲ್ಲಿ, ಬಹಳ ಖುಷಿಯಾದ ವಿಚಾರ. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ? ಸರ್, ನ್ಯಾಷನಲ್ ಆಂಟಿ ಕರಪ್ಷನ್ ಅಂಡ್ ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಭ್ರಷ್ಟಾಚಾರ ಅದನ್ನು ವಿರೋಧಿಸೋದು ಮತ್ತೆ ಅದರ ವಿರುದ್ಧವಾಗಿ ಹೋರಾಡೋದು ನಮ್ಮ ಸಮಿತಿಯ ಮುಖ್ಯ ಧ್ಯೇಯ. ಸಮಾಜದಲ್ಲಿ ತಳಮಟ್ಟದವರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಎಲ್ಲಿ ಕರಪ್ಷನ್ಸ್ ನಡೀತಾ ಇದೆ, ಎಲ್ಲಿ ಯಾವ ದೋಷಗಳಿದೆ ಅದನ್ನ ಎತ್ತಿ ಹಿಡಿದು ಅದನ್ನ ಸರಿ ಮಾಡುವಂಥದ್ದು ನಮ್ಮ ಧ್ಯೇಯ ಆಗಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಮ್ಮ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ನಾವು ನಡೆಯೋದಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇವತ್ತು ಯಾರೆಲ್ಲ ಗಣ್ಯರು ಬರ್ತಾ ಇದ್ದಾರೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರುಗಳ ಜೊತೆಗೆ? ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಶುಕ್ಲಾ ಅವರಿದ್ದಾರೆ, ನಮ್ಮ ಸೌತ್ ಇಂಡಿಯಾ ಅಧ್ಯಕ್ಷರಾದ ಭದ್ರಶೆಟ್ಟಿ ಅವರಿದ್ದಾರೆ, ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಪ್ರಭಾಕರ್ ಅವರು ಇದ್ದಾರೆ. ಬೇಗಾಗಬೇಕು, ನಮ್ಮ ಕೆಲಸ ಬೇಕಾಗಬೇಕು ಅಂತ ನಾವೇ ಪ್ರಚೋದನೆ ಕೊಡ್ತೀವಿ. ಇದು ಮೂಲತಃ ನಮ್ಮಿಂದ ನಿಂತರೆ ಎಲ್ಲಿ ಬೇಕಾದ್ರೂ ನಿಲ್ಲಿಸಬಹುದು. ನಾವು ನಿಲ್ಲಿಸಬೇಕು ಅನ್ನೋದನ್ನ ಹುಟ್ಟು ಹಾಕೋದೇ ಈಗ ನಮ್ಮ ಮುಖ್ಯ ಕರ್ತವ್ಯವಾಗಿದೆ. ಶಾಸಕಾಂಗ ಕಾರ್ಯಾಂಗ ಏನೋ ವೈಫಲ್ಯ ಆಗಿದೆ, ಬಟ್ ನ್ಯಾಯಾಂಗದಲ್ಲಿ ವೈಫಲ್ಯ ಇದೆಯೇ ಅಂತೀರೋ ಇಲ್ಲ ಅಂತೀರೋ? ಇತ್ತೀಚೆಗೆ ಇದೆ ಅನ್ನೋ ಗುಮಾನಿ ಬರ್ತಾ ಇದೆ, ಎಲ್ಲರಲ್ಲೂ ನಮಗೂ ಬರ್ತಾ ಇದೆ. ಡಿಸ್ಪ್ಯೂಟ್ ಆದ್ರೆ ಈ ತರ ಒಂದು ಮಾಸ್ ದಂಗೆ ಆದ್ರೆ ಇಷ್ಟು ದಿವಸದಲ್ಲಿ ಇತ್ಯರ್ಥ ಆಗಬೇಕು ಅನ್ನೋ ಜಡ್ಜಿಗೆ ಒಂದು ಕಟ್ಟುನಿಟ್ಟಾದ ಆಜ್ಞೆ ಕೊಡುವಂತಹ ಒಂದು ಕಾನೂನನ್ನ ನಮ್ಮ ಘನ ಸರ್ಕಾರದ ಶಾಸಕಾಂಗದವರು ಮಾಡಬೇಕನ್ನೋದು ನನ್ನ ವಿನಂತಿಯಾಗಿದೆ. ಇದು ಸಾಧ್ಯ ಅಂತೀರಾ ಸರ್? ಸಾಧ್ಯ ಇಲ್ಲ ಅಂತ ಯಾವುದೂ ಇಲ್ಲ ಸರ್. ಒಳ್ಳೆಯದನ್ನೇ ಮಾಡ್ತಾರೆ, ಜನಕ್ಕೆ ಒಳ್ಳೆಯದನ್ನೇ ಮಾಡ್ತಾರೆ. ಕೇಂದ್ರ ಸಚಿವರು ಒಂದು ಮಾತು ಹೇಳಿದ್ರು, ಮಾಜಿ ಕಾನೂನು ಸಚಿವರು, ನಮ್ಮ ವ್ಯಾಪ್ತಿಯಲ್ಲಿ ಒಳಪಡೋಂಥವ್ರು ಎಲ್ಲ ಜಡ್ಜ್ಗಳು ನಾವು ಹೇಳಿದ ಗೈಡ್ಲೈನ್ಸ್ ನೀವು ತಗೋಬೇಕು ಅನ್ನೋ ಲೆವೆಲ್ಗೆ ಅವ್ರು ಮಾತಾಡಿದ್ರು. ಯಾವ್ದು ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ತಪ್ಪು ಸರ್. ಸುಪ್ರೀಂ ಕೋರ್ಟ್ಗೆ ಒಂದು ಗೈಡ್ಲೈನ್ಸ್ ಕೊಡೋ ರೀತಿಯಲ್ಲಿ ಹೋಗಿದ್ರು. ಅದು ವೈಯಕ್ತಿಕ ಹೇಳಿಕೆ, ಆ ಒಬ್ಬ ಮಂತ್ರಿಯ ವೈಯಕ್ತಿಕ ಹೇಳಿಕೆ. ಆ ವೈಯಕ್ತಿಕ ಹೇಳಿಕೆಯನ್ನ ಮಾನ್ಯ ಘನ ನ್ಯಾಯಾಲಯ ಅಂಗೀಕರಿಸಬಾರದು. ಅದನ್ನ ಸದನದಲ್ಲಿಟ್ಟು ಸದನದಲ್ಲಿ ಪಾಸ್ ಮಾಡಿದ್ರೆ ಮಾತ್ರ ಅದನ್ನ ನ್ಯಾಯಾಲಯ ಹೇಳಿ. ನೀವು ಎಲ್ಲರೂ ಭಾಗಿದ್ದಾರೆ ಅದಕ್ಕೆ, ಆ ಲೂಪ್ ಹೋಲ್ಗೆ ಆ ತರ ವಿಫಲರಾಗ್ತಾ ಇರೋದಕ್ಕೆ, ನ್ಯಾಯ ಕೊಡುವಲ್ಲಿ ನ್ಯಾಯ ಸಲ್ಲಬೇಕಾದ ಜಾಗದಲ್ಲಿ ಕಾರಣ ಆಗ್ತಾ ಇರೋ ನಾವು ನೀವು ಎದುರುನೆ. ನಾವು ಹೇಗೆ ಅಂದ್ರೆ ಇವತ್ತು ನಾವು ಒಬ್ಬನ ಅಧಿಕಾರಿ ಇಟ್ಕೊಟ್ಬಿಡ್ತೀವಿ ಭ್ರಷ್ಟಾಚಾರಿನ, ಮುಂದೆ ಕೇಸು ಅನಲೈಸಿಂಗ್ ಬರೋ ಫೈನಲ್ ಸ್ಟೇಜ್ ಬರೋಷ್ಟಕ್ಕೆ ನಾವೇ ಒಳಗಾಗ್ಬಿಡ್ತೀವಿ, ನಾವೇ ಅದನ್ನ ಲೂಪ್ ಹೋಲ್ ಬಿಟ್ಕೊಟ್ಬಿಡ್ತೀವಿ ಯಾರಿಗೆ, ಅಧಿಕಾರಿಗೂ ಅಥವಾ ಬೇರೆ ಇನ್ನೊಂದು ಯಾವುದಕ್ಕೂ ಮಾಮೂಲಿಗೆ ಮಂಚಿಯಾಗಿ. ಅದೇ ಮಾಧ್ಯಮದವರು ಸಹ ತಪ್ಪು ತಿಳಿಬಾರದು. ಮಾಧ್ಯಮದವರು ಸಹ ಏಕಪಕ್ಷೀಯವಾಗಿ ಅಥವಾ ಒಬ್ಬ ವ್ಯಕ್ತಿ ಪರವಾಗಿ, ಯಾರೋ ಒಬ್ಬ ಅಧಿಕಾರಿನೋ ಅಥವಾ ಒಬ್ಬ ರಾಜಕೀಯ ವ್ಯಕ್ತಿಯ ಪರವಾಗಿ ಪ್ರಚಾರ ಮಾಡ್ತಾರೆ. ಮಾಧ್ಯಮದವ್ರನ್ನ ಎಲ್ಲರೂ ಅಲ್ಲ, ಕೆಲವೊಬ್ರು ಇದ್ದಾರೆ. ಅದರಿಂದಲೂ ಸಹ ವಿಫಲ ಆಗ್ತಾ ಇದೀವಿ ನ್ಯಾಯ ಸಲ್ಲಬೇಕಾದ್ರಲ್ಲಿ ಅಂತ ನನ್ನ ಅನಿಸಿಕೆ ಏನಲ್ಲ ಸರ್, ಇದು ಅಭಿಪ್ರಾಯ, ಅಚಲವಾದ ಅಭಿಪ್ರಾಯ. ಥ್ಯಾಂಕ್ ಯು. ಯಾಕೆ ನಾನು ಕೂಡ ನಿಮ್ಗೆ ಆಗ್ಲೇ ಹೇಳಿದೆ, ಇವತ್ತು ಆಗ್ತಿರುವಂತ ಮಾಧ್ಯಮದ ಬಗ್ಗೆ ಕೂಡ ನಾನು ಕೇಳಿದೆ. ಇವತ್ತಿರುವಂತ ಒಂದು ವಾಸ್ತವತೆಯಲ್ಲಿ ಮಾಧ್ಯಮದ ಪಾತ್ರ ಏನು ಅಂತ ನಿಮ್ಗೆ ಕೇಳಿದಾಗ ಈ ಒಂದು ಸಂದೇಶ ತಿಳ್ಕೊಂಡಿದ್ದೀರಾ, ಕೊಟ್ಟಿದ್ದೀರಾ. ಜೊತೆಗೆ ಇಡೀ ರಾಜ್ಯ ಕೂಡ ಇದು ಗೊತ್ತಾಗುತ್ತೆ, ನೋಡ್ತಾ ಇದೆ. ಒಂದಷ್ಟು ಮಾಧ್ಯಮಗಳು ಈ ರೀತಿಯಾದಂತಹ ಹೇಳಿಕೆಗಳಿಂದ ಬದಲಾದ್ರೆ ನಿಮ್ಮಿಂದ ಒಂದು ಒಳ್ಳೆ ಸಾಹಸಮಯವಾದಂತ ವಿಚಾರ ಅಂತ ಕೂಡ ಹೇಳ್ತೀನಿ. ಏನ್ ಹೇಳ್ತೀರಿ ಅಧ್ಯಕ್ಷರೇ ಇದೇ ವಿಚಾರವಾಗಿ? ಸರ್, ನಾನು ಪ್ರಕಾಶ್ ಅಂತ, ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಅಂತ ಈಗಾಗಲೇ ಪರಿಚಯಿಸಿಕೊಂಡಿದ್ದೇನೆ. ಮಾಧ್ಯಮದ ಕಡೆಯಿಂದ ಒಂದು ಪ್ರಶ್ನೆ ಬಂತು, ನ್ಯಾಯಾಂಗದವರು ತಪ್ಪು ಮಾಡಿದರೆ ಅದರ ವಿರುದ್ಧವಾಗಿ ನೀವೇನೋ ಧ್ವನಿ ಎತ್ತಿದ್ದೀರಾ. ಸರ್, ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಕಬಂಧ ಬಾಹುಗಳು ಎಲ್ಲ ಕಡೆ ಇದ್ದದ್ದೇ, ಎರಡು ಮುಖಗಳನ್ನ ಕಾಣ್ತೀವಿ. ಈಗ ನ್ಯಾಯಾಲಯಗಳನ್ನು ತಗೊಂಡ್ರೆ ಬಹಳಷ್ಟು ಮಟ್ಟಿಗೆ ತ್ವರಿತವಾಗಿ, ಪಾರದರ್ಶಕವಾಗಿ, ಯಾವ ಅಪೇಕ್ಷೆಗಳಿಲ್ಲದೆ ಕೆಲಸ ಮಾಡುವಂತಹ ಒಂದು ಸಮೂಹ ನ್ಯಾಯಾಂಗದಲ್ಲಿ, ಅದು ಬೆರಳಿಕೆಯಷ್ಟು. ಇನ್ನೊಂದು, ಯಾವ ಸಮಾಜವನ್ನ ಅವರು ಜಾಣಗೂಡುತನವನ್ನ ಪ್ರದರ್ಶಿಸಿಕೊಂಡು ನಮ್ಮ ಗೆಳೆಯರ ಹೇಳಿದ ಹಾಗೆ ತಾವು ಕೂಡ ಅದರಲ್ಲಿ ಪಾಲುದಾರರಾಗಿ, ಎಲ್ಲರೂ ಗೊತ್ತಿರುವಂತದ್ದೇ, ನ್ಯಾಯಾಂಗದ ಅಕ್ಷರಕ್ಕೆ ಹೆದರ್ಕೋಬೇಕು ಅಂತ ಏನಿಲ್ಲ, ಅವರು ಮನುಷ್ಯರೇ, ಮಾನವೀಯತೆಯಿಂದ ಬಂದಂತವರೇ. ಆದರೆ ಕಟ್ಟುನಿಟ್ಟಾಗಿ ಒಂದು ಎಕ್ಸಾಂಪಲ್ ಅನ್ನು ಹೇಳ್ತೀನಿ. TN ಶೇಷನ್ ಅವರು ನಮ್ಮ ದೇಶಕ್ಕೆ 35-40 ವರ್ಷಗಳ ಹಿಂದೆ ಅವರು ಚುನಾವಣಾ ಆಯುಕ್ತರಾಗಿದ್ದಾಗ ಎಲ್ಲ ರಾಜಕಾರಣಿಗಳು ಗಡಗಡ ಅಂತ ನಡುತ್ತಾ ಇದ್ರು. TN ಶೇಷನ್ ಅವರು ಖಂಡಿತವಾಗಿಯೂ ಒಳ್ಳೆ ಕೆಲಸವನ್ನು ಮಾಡಿದ್ರು. ಮೊದಲನೇದು ಎಲ್ಲಿಂದ ಶುರುವಾಯಿತು ಗೊತ್ತಾ? ರಾಜಕಾರಣಿಗಳು ಬಂದಾಗ ಗಿಡ ಮರಗಳನ್ನೆಲ್ಲ ಕಡಿದುಬಿಟ್ಟು ತೋರಣಗಳನ್ನ ಕಟ್ತಾ ಇದ್ರು. ಇವತ್ತು ಗಿಡ ಮರಗಳು TN ಶೇಷನ್ ಅವರು ಮಾಡಿದ್ಮೇಲೆ ಗಿಡ ಮರಗಳು ಉಳ್ಕೊಳ್ತಾ ಇದ್ದಾವೆ. ಅದರ ರೂಪ ನಾವು ಸ್ವಾಗತಿಸೋಣ, ಸಣ್ಣ ಪ್ರಮಾಣದಲ್ಲಿ ಸ್ವಾಗತಿಸೋಣ. ಪರಿಸರ ಉಳಿತಾ ಇದೆ. ಇಲ್ಲದ್ರೆ ಇಷ್ಟಕ್ಕೆ ಪರಿಸರ, ಈ ಭೂಮಿ ಉಗುಮವಾಗಿರುವಂತಹ ಸಾವಿರಾರು ಕೋಟಿ ವರ್ಷಗಳಿಂದ 1850ರವರೆಗೆ ಪರಿಸರ ಎಷ್ಟು ಹಾಳಾಗಿದೆಯೋ ಅದು ಕೇವಲ 150 ವರ್ಷಗಳಲ್ಲಿ ಹಾಳಾಗಿದೆ. ಇದು ಒಂದು ಉದಾಹರಣೆ. ಭ್ರಷ್ಟಾಚಾರನೂ ಹಾಗೆ ಸರ್. ಬಹಳ ಜನ ನಮ್ಮನ್ನು ಅಂಟಿಸ್ತಾರೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಬಿಡ್ತೀರಾ, ಭ್ರಷ್ಟಾಚಾರ ಕಿತ್ತಾಕ್ಬಿಡ್ತೀರಾ.
ಖಂಡಿತ ಆಗುತ್ತೆ. ಹಂತ ಹಂತವಾಗಿ ಇವತ್ತು ಶುರು ಮಾಡಿದ್ರೆ ಇನ್ನು 5,000 ವರ್ಷಗಳಿಗಾಗ್ಲಿ ಅದನ್ನ ಕಿತ್ತಾಕ್ಬೋದು. ನಮ್ಮ ಕಾಲಕ್ಕೆ ಆಗದೆ ಇರ್ಬೋದು, ಖಂಡಿತವಾಗೂ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ಭಾಗಿಯಾಗಬೇಕು. ಆಮೇಲೆ ತಾವು ಪ್ರಶ್ನೆ ಕೇಳಿದ್ರಿ, ಜನರಿಂದ ಆಯ್ಕೆ ಆಗಿರ್ತಾರೆ ಶಾಸಕಾಂಗದವ್ರು ಹಾಗೆ. ಸರ್, ಜನರಿಂದ ಆಯ್ಕೆ ಆದ್ರೂ ಕೂಡ ಭ್ರಷ್ಟಾಚಾರ ಎಲ್ಲಿದೆ ಗೊತ್ತಾ? ನಮ್ಮ ಮತದಾರರಲ್ಲಿದೆ. ಮತದಾರರಿಗೆ ತಿಳುವಳಿಕೆ ಬರಬೇಕು. ಮತದಾರರ ಆಮಿಷಗಳಿಗೆ ಒಳಗಾಗಬಾರ್ದು. ಈಗ ಮತದಾರರ ಆಮಿಷಕ್ಕೆ ಒಳಗಾಗಿಯೇ ಅವರು ಎಲ್ಲವನ್ನೂ ಪಡ್ಕೊಳ್ತಾ ಇರುವಂತ ಎಲ್ಲ ಭಾಗ್ಯಗಳು ಅವರ ಮಡಿಲಿಗೆ ಬರ್ತಾ ಇದೆ. ಇದು ನಿಲ್ಬೇಕು ಸರ್. ಇದು ಯಾವುದೇ ಪಕ್ಷದ ವಿರುದ್ಧ ಅಂತ ಅಲ್ಲ. ಯಾತಕ್ ಬೇಕು? ಸೋಮಾರಿಗಳಾಗಿ ಮಾಡ್ತಾ ಇರುವಂತ ಒಂದು ಕೆಲಸ ಸರ್. ಫಿಲಿಪೈನ್ ಅಂತ ಒಂದು ರಾಷ್ಟ್ರ ತಗೊಂಡ್ರೆ, ಒಬ್ಬ ವ್ಯಕ್ತಿ ಅವನು ಗತಿಸಿ ಹೋದ್ರೆ, ಸತ್ತು ಹೋದ್ರೆ 20 ಗಿಡಗಳನ್ನು ನೆಡ್ತಾರೆ. ಒಂದು ಮಗು ಹುಟ್ಟಿದ್ರೆ 10 ಸಸಿಗಳನ್ನು ನೆಡ್ತಾರೆ. ಈ ಕಾನ್ಸೆಪ್ಟ್ ನಮ್ಮಲ್ಲಿ ಇದೆಯಾ? ನಮ್ಮ ರಾಜಕಾರಣಿಗಳಿಗೆ ಇದೆಯಾ? ತಿಳುವಳಿಕೆ ಇದೆಯಾ? ಒಂದು ದ್ವೀಪ ಅದು. ಇವತ್ತು ನದಿ, ಕೆರೆ ಎಲ್ಲಾ ಬಟಾ ಬಯಲಾಗೋದು ಎಷ್ಟು % ಇದೆ ಸರ್? ನಮ್ಮ ಕಾಡುಗಳು. ಅವ್ರಿಗೆ ಆ ಬಗ್ಗೆ ಪ್ರಜ್ಞೆ ಇಲ್ಲ ಸರ್. ನಾನು ಈ ಮುಖಾಂತರವಾಗಿ ನಾನು ಮುಂದಿನ ದಿನಗಳಲ್ಲಿ ಗವರ್ನರ್ ಅವ್ರಿಗಾಗ್ಲಿ, ಮುಖ್ಯಮಂತ್ರಿಗಾಗ್ಲಿ ನಾನೇ ಒಂದು ಪತ್ರ ಬರೀತೀನಿ. 225 ಜನ ಎಲ್ಲಾ ಶಾಸಕರು ಇರಬೇಕು. ನನಗೆ 2 hours ಸಮಯ ಬೇಕು. ನಾನು ಕೇಳ್ಕೊಳ್ತೀನಿ. ನಾನು ಖಂಡಿತವಾಗೂ ಪತ್ರ ಬರೀತೀನಿ. 2 ಗಂಟೆ ಅವ್ರ ಎದುರುಗಡೆ 225 ಜನನು ಇರಬೇಕು. ಆ ತರದ ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಒಂದು ಸಣ್ಣ ಉದಾಹರಣೆಯನ್ನ ನಾನು ಕೊಡ್ತೀನಿ ಸರ್. ನಮ್ಮ ಜೈನ ಸಾಹಿತ್ಯದಲ್ಲಿ ಬರ್ತದೆ ಬಾಹುಬಲಿ, ಭರತ ಬಾಹುಬಲಿ. ಎಂತ ನಮ್ಮವ್ರಿಗೆ ಆಳುವವರಿಗೆ ಇದೆಯಾ ಸರ್? ತಲೆ ಒಳಗೆ ಲದ್ದಿ ತುಂಬಿಕೊಂಡಿದೆ. ಇನ್ನೂ ಬೇರೆ ಭಾಷೆಯನ್ನ ಬಳಸಬೇಕಾಗ್ತದೆ. ಯಾಕೆ ಅಂತಂದ್ರೆ ಮೈಸೂರು KR ಸರ್ಕಲ್ ಅಲ್ಲಿ ಇರುವಂತ ಯಾವುದೇ ಬಿಲ್ಡಿಂಗ್ಗಳು ನಮ್ಮ ರೈತರುಗಳಿದೆಯಾ, ಕಾರ್ಮಿಕರದಿದೆಯಾ? ಬೆಂಗಳೂರು ಮೆಜೆಸ್ಟಿಕ್ ನಲ್ಲಿ ನಮ್ಮ ರೈತರದ್ದು ಕಾರ್ಮಿಕರದಿದೆಯಾ? ಶಾಲೆಗಳು ಎಲ್ಲ ನಮ್ಮ ಕಾರ್ಮಿಕರದಿದೆಯಾ? ತಳ ಸಂಸ್ಕೃತಿನ ಕೂಲಿ ಮಾಡೋರು, ಸಿಮೆಂಟ್ ಅವರು, ನಮ್ಮಂತ ಮೇಷ್ಟ್ರುಗಳದಿದೆಯಾ? ಎಲ್ಲಾ ಕ್ಷೇತ್ರದಲ್ಲೂ ಇರಬಹುದು ಒಬ್ಬಿಬ್ರು. ಆ ಕಾರಣದಿಂದ ಇದು ನಿಂಗೆ ಬಿಡಬಾರದು ಸರ್. ಯಾವ ಕಾರಣಕ್ಕೂ ಬಿಡಬಾರದು. ತಾವು ಮಾತು ಹೇಳಿದ್ರಿ, ಹೇಳಿ ಸರ್. ರಾಜಕೀಯ ಎಲ್ಲ 224 MLA ಕೂಡ ನನ್ನ ಒಟ್ಟಾರೆ ನೀವು ಹೇಳ್ತಾರ ನನ್ನ ಸದನಕ್ಕೆ ಒಂದು ನಿಮಿಷ ಸದನ ಕರ್ಕೊಂಡು ಹೋಗಿಬೇಕು, ನಾನು ಚರ್ಚೆ ಮಾಡ್ತೀನಿ ಈ ವಿಚಾರವಾಗಿ ಅಂತ. ನಿಮ್ಗೆ ಯಾವ್ದೋ ಒಂದು ರಾಜಕೀಯ ಪಕ್ಷ ಟಿಕೆಟ್ ಕೊಟ್ರೆ ರಾಜಕೀಯಕ್ಕೆ ಹೋಗಿ ತಾವು ರೆಡಿ ಇದ್ದೀರಾ? ಇಲ್ಲ, ಯಾವ ಪಕ್ಷಕ್ಕೂ ಹೋಗೋದಿಲ್ಲ. ಪಕ್ಷ ಜನರ ಪರವಾಗಿ. ನಮಗೆ ಈ ಶೋಪ್ಗಳು ಖಂಡಿತ ಬೇಕಾಗಿಲ್ಲ. ಯಾವ ಕಾರಣಕ್ಕೂ ಬೇಕಾಗಲ್ಲ. ನಾನೊಬ್ಬ ಕನ್ನಡದ ಮೇಷ್ಟ್ರು, ಒಬ್ಬ ಕನ್ನಡಿಗ, ನಾನು ಕನ್ನಡದ ಪುತ್ರ. ಜನರಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ. ನನ್ನ ಹಾಗೆ ಎಲ್ಲರೂ ದೇಶದಾದ್ಯಂತ ಇದನ್ನು ಮಾಡ್ತಾ ಇದ್ದೀವಿ. ಇದಿನ್ನು ಆರಂಭ. ಎಷ್ಟು ಹಂತಗಳಿವೆ, ಹಂತವಾಗಿ ಆಗುತ್ತೆ ಸರ್. ಒಂದೇ ಸರಿ ಆಗೋದಿಲ್ಲ ಸರ್. ಈಗ 224 ಜನ MLA, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಇವೆಲ್ಲ ಇರೋದ್ರ ಬದಲಿಗೆ ಒಬ್ಬರೇ ಸಾಕು ರಾಜಕಾರಣಕ್ಕೆ. ಒಂದು ರಾಜ್ಯಪಾಲ ಅನ್ನೋ ಒಂದು ಕಾಯ್ದೆ ಬಂದ್ರೆ ಒಳ್ಳೇದ ಅಂತ ನಿಮ್ಮ ಅಭಿಪ್ರಾಯ? ರಾಜ್ಯಪಾಲ ಆಡಳಿತ ಹೆಂಗೆ? ನಮ್ಮ ಪ್ರಶ್ನೆ ಸರಿ ಇದೆ. ಯಾಕಂದ್ರೆ MLAಗಳು ಇರಬೇಕು. ಆದ್ರೆ MLAಗಳನ್ನ ಏನ್ ಮಾಡ್ಬೇಕು ಗೊತ್ತಾ? ಅವ್ರು ಅವ್ರ ಆಫೀಸ್ಗಳು ಮಾಡ್ಕೊಂಡಿದಾರಲ್ಲ ಆಯಾ ತಾಲೂಕ್ ಕೇಂದ್ರಗಳಲ್ಲಿ, ಅಲ್ಲಲ್ಲ ಗ್ರಾಮೀಣ ಪ್ರದೇಶಕ್ಕೆ ಬರಬೇಕು. ಬಟ್ ಎಲ್ಲ MLCಗಳನ್ನ ಕಿತ್ತಾಕ್ಬೇಕು ಸರ್. ಅನ್ನುವಂತ MLC ಪೋಸ್ಟ್ ಇದೆಯಲ್ಲ, MLC ಪೋಸ್ಟ್ ಸತ್ಯ ಹೇಳ್ತಿದ್ದೀನಿ. ಯಾವ ಕ್ಷೇತ್ರ, ನಾನು ಶಿಕ್ಷಣಕ್ಕೆ ಸಂಬಂಧಪಟ್ಟವನು, ಬೇಕಾಗಿಲ್ಲ. MLCಗಳೇ ಬೇಕಾಗಿಲ್ಲ. ಅದ್ರ ಅವಶ್ಯಕತೆನೂ ಇಲ್ಲ. ಯಾವ ಕಾರಣಕ್ಕೂ ಬೇಕಾಗಿಲ್ಲ. ಆಮೇಲೆ MLAಗಳು ಅಷ್ಟೇ, ಯಾರು ಕೆಲಸ ಮಾಡಲ್ವೋ ಅಂತವ್ರನ್ನ ಗ್ರಾಮೀಣ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಸರ್, ನಡ್ಕೊಂಡು ಹೋಗ್ಬೇಕು. ಗಾಂಧೀಜಿಯವರು ಯಾರ್ದಾರ ಒಂದು ಮನೆಗೆ ಬಂದ್ರೆ ಫಸ್ಟ್ ಟಾಯ್ಲೆಟ್ ಅನ್ನ ನೋಡ್ತಾ ಇದ್ರು. ಆ ಟಾಯ್ಲೆಟ್ ಕ್ಲೀನ್ ಆಗಿದೆ, ಇವರು ಪರಿಶುದ್ಧ ಜನ. ಭ್ರಷ್ಟಾಚಾರ ಟಾಯ್ಲೆಟ್ ನಿಂದ ಶುರು ಆಗುತ್ತೆ ಸರ್. ನಮ್ಮ ಮೈ ಮನೆ ತೊಳ್ಕೊಳ್ಳೋದ್ರಿಂದ ಶುರು ಆಗುತ್ತೆ. ಆ ತರದ ಕೆಲಸವನ್ನ ಮಾಡಬೇಕು. ನಮ್ಮ MLAಗಳೇ ಇರಬೇಕು ಅಂತ ಹೇಳ್ತಿಲ್ಲ. ಆ ಕಾರಣದಿಂದ ಅದು ತಮ್ಮ ಪ್ರಶ್ನೆಗೆ ಅದು ನಮ್ಮ ಉತ್ತರ ಸರ್. ಥ್ಯಾಂಕ್ ಯು. ನಿಮಿಷ ಸರ್. ಈಗ ನಂದು ಇನ್ನೊಂದು ಪ್ರಶ್ನೆ. ಇವತ್ತು ಏನೇ ಕಾರಣಕ್ಕೂ ಜಾತಿ ವ್ಯವಸ್ಥೆನೇ ಹೆಚ್ಚು ಬೇರೂಡ್ಬಿಟ್ಟು ಯಾವ ರೀತಿಯಲ್ಲಿ ಇದನ್ನ ತೆಗೆದಾಕಕ್ಕೆ ಸಾಧ್ಯ ಸರ್? ಎಜುಕೇಟೆಡ್ ಪರ್ಸನ್ ಇರೋದು 90% ಇವತ್ತು ಎಜುಕೇಶನ್ ಇರೋಂಥ ದೇಶ ಇದು. ಆದ್ರೂ ಸಹ ಒಂದು ಎಜುಕೇಟೆಡ್ಗಳೇ ಇವತ್ತು ಹಣದಾಸೆಗೋ ಜಾತಿ ವ್ಯವಸ್ಥೆಗೋ ಕಟ್ಬಿದ್ದು ವೋಟ್ ಆಗ್ತಾ ಇರುವಾಗ ನಿಮ್ಮಂತ ಸಂಘ ಸಂಸ್ಥೆಗಳು ಏನ್ ಕೆಲಸ ಮಾಡಿ ಏನ್ ಸಾಧನೆ ಮಾಡಕ್ ಸಾಧ್ಯ ಸರ್? ಬಹಳ ಒಳ್ಳೆ ಪ್ರಶ್ನೆ. 10ನೇ ಶತಮಾನದಲ್ಲಿ ನಮ್ಮ ಪಂಪ ಎನ್ನುವ ಆದಿಕವಿ ಹೇಳಿದಾನೆ, ಮನುಷ್ಯ ಜಾತಿ ತಾನೊಂದೇ ಅವಲಂ. ನಾವೆಲ್ಲರೂ ಮನುಷ್ಯ, ವೆರ್ ಆಲ್ ಹ್ಯೂಮನ್ ಬೀಯಿಂಗ್. ಈ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಅನ್ನುವಂಥದ್ದು ಖಂಡಿತ ಹೋಗ್ಬೇಕು ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ, ಪೂರ್ಣ ಪ್ರಮಾಣದಲ್ಲ, ಸ್ವಲ್ಪ ಆ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬರ್ತಾ ಇದೆ. ಆ ದೃಷ್ಟಿಯಿಂದ ಈ ಜಾತಿ ವ್ಯವಸ್ಥೆ ಅನ್ನೋದು ಖಂಡಿತ ಹೆಣ್ಣೊಂದು ಜಾತಿ, ಗಂಡೊಂದು ಜಾತಿ, ಅವೆರಡನ್ನು ಮಾತ್ರ ಇಟ್ಕೊಳ್ಳೋದು. ಪ್ರತಿಯೊಬ್ಬರು ಕೂಡ ಮಠಗಳಾಗ್ಲಿ, ಧರ್ಮಗುರುಗಳಾಗ್ಲಿ, ರಾಜಕೀಯ ಪಕ್ಷದವರಾಗ್ಲಿ ಮಾತನಾಡುವಾಗ ಧೈರ್ಯವಾಗಿ ಮಾತನಾಡಲ್ಲ. ಬಿಹೈಂಡ್ ದಿ ಸ್ಕ್ರೀನ್ ಕುಸು ಪಿಸು ಅಂತ ಮಾತಾಡ್ತಾರೆ. ನೋ, ಅದಿರಬಾರ್ದು ಸರ್.
ಈ ನಾನು ಜಾತಿಯಲ್ಲಿ ಹುಟ್ಟಿದ್ದೀನಿ, ನಿಜ ಇಲ್ಲ ಅಂತಲ್ಲ. ನಾನು ಹುಟ್ಟಿದಾಗ ನಮ್ಮ ಶಾಲೆಗೆ ಸೇರಿಸುವಾಗ ನನ್ನ ಜಾತಿಯನ್ನು ಬರ್ತಿರ್ತಾರೆ, ಅದು ನಮಗೆ ಗೊತ್ತಿರೋದಿಲ್ಲ, ನಾವು ಚಿಕ್ಕವರಾಗಿರ್ತೀವಿ. ಆದ್ರೆ ನಮ್ಮ ತಿಳುವಳಿಕೆ ಬಂದ ಮೇಲೆ ಅದನ್ನು ನಾವು ನಿರಾಕರಿಸಿದೀವಿ ಸರ್. ನಿಮ್ಮ ವೇದಿಕೆಗೆ ನಂದು ಒಂದೇ ಒಂದು ಸಲಹೆ ಸರ್, ಏನಂದ್ರೆ ಯಾವುದೇ ಒಂದು ಕಾನೂನು ಭ್ರಷ್ಟಾಚಾರದ ಈಗ ಕಳಪೆ ಕಾಮಗಾರಿಗಳು ಇರ್ಬೋದು ಅಥವಾ ಟೆಂಡರ್ ಪ್ರಕ್ರಿಯೆ ಕಾಮಗಾರಿಗಳು ಇರ್ಬೋದು, ಇದನ್ನ ಯಾರೇ ಒಬ್ಬ RTI ಕಾರ್ಯಕರ್ತ ಇರ್ಬೋದು, ಮಾಮೂಲಿ ಪ್ರಜೆ ಇರ್ಬೋದು, ಅದನ್ನ ಕೇಸ್ ಫೈಲ್ ಮಾಡಿದ್ರೆ 3 ವರ್ಷದೊಳಗೆ ಡಿಸೈಡ್ ಆಗಂತ ಒಂದು ತೀರ್ಮಾನಕ್ಕೆ ಈ ವೇದಿಕೆ ಒಂದು ಸಹಿ ಸಂಗ್ರಹಣೆ ಮಾಡಿ ರಾಷ್ಟ್ರಪತಿಗೆ ಮತ್ತೆ ರಾಜ್ಯಪಾಲರಿಗೆ ಮತ್ತೆ ಹೈಕೋರ್ಟ್ ಜಡ್ಜ್ಗಳಿಗೆ ತಾವು ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡ್ತೀರಾ ಅಂತ ನನ್ನ ಒಂದು ಸಲಹೆ ಸರ್. ಖಂಡಿತವಾಗಿ ಅದೇ ಆಶಯವನ್ನು ಇಟ್ಕೊಂಡು ಈ ದಿವಸ ರಾಜ್ಯ ಮಟ್ಟದಲ್ಲಿ ವರ್ಕ್ಶಾಪ್ ನಡೀತಾ ಇರುವಂತದ್ದು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರಶ್ನೆಯನ್ನ ಇದನ್ನ ನಾವು ಗಮನಕ್ಕೆ ತಂದು ಇದೆಲ್ಲವನ್ನೂ ಕೂಡ ತಾವು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಯಾವುದನ್ನ ಅರೆಕೊರೆಗಳಿದೆ ಆ ಅರೆಕೊರೆಗಳನ್ನು ತಿದ್ದಿ ಅದನ್ನು ಸುಖಾಂತ್ಯ ಮಾಡೋದಕ್ಕೆ, ನ್ಯಾಯವನ್ನು ಒದಗಿಸಲಿಕ್ಕೆ ನಮ್ಮ ಸಂಸ್ಥೆ ಖಂಡಿತ ಬದ್ಧವಾಗಿದೆ ಸರ್. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದ್ರೆ ಇಲ್ಲೊಂದಿದೆ, ಬಹಳ ಸಂದರ್ಭದಲ್ಲಿ ಅದು ಓಪನ್ ಆಗಿ ಹೇಳ್ತೀವಿ, ಇಲ್ಲ ಒಂದು ಹಂತದವರೆಗೆ ಇರುತ್ತೆ, ಒಂದು ಹಂತ ಆದ್ಮೇಲೆ ಆ ವ್ಯವಸ್ಥೆ ಒಳಗಡೆ ಒಂದಾಗ್ಬಿಡ್ತಾರೆ ಹಾಗೆ ಅಂತ. ಇಲ್ಲ, ಅಂತ ವ್ಯವಸ್ಥೆಗಳು ಅಂತ ವ್ಯಕ್ತಿಗಳಿದ್ರೆ ಅದು ನಾವು ಸಾಮೂಹಿಕವಾಗಿ ಧಿಕ್ಕರಿಸ್ತೀವಿ ಸರ್. ಅಂತವ್ರನ್ನ ಕಿತ್ತಾಕುವಂಥದ್ದನ್ನ ಸೆಂಟ್ರಲ್ ಕಮಿಟಿ ಮಾಡ್ತದೆ, ಅದನ್ನ ನಾವೆಲ್ಲರೂ ಒಕ್ಕರಲ್ಲಿಂದ ಅದನ್ನ ನಿರಾಕರಿಸ್ತೀವಿ. ಇದನ್ನು ಆರಂಭ ಅಷ್ಟೇ, ಇದು ಹಳ್ಳಿಗಳಿಗೆ ತಲುಪಬೇಕು. ಆಮೇಲೆ ಇನ್ನೊಂದಿದೆ, ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ನಮ್ಮ ಶಾಸಕರ ಇತ್ಯಾದಿ ಅಂತ ಹೇಳಿದ್ವಿ, ಅವರೆಲ್ಲರೂ ಕರ್ಕೊಂಡ್ಬರ್ಬೇಕು, ಆ ರಸ್ತೆಗಳಲ್ಲಿ ನಡೆಸಬೇಕು ಸರ್. ಆ ನಡೆಸಿದಾಗ ಬಹಳ ಮುಖ್ಯವಾದ ಪ್ರಶ್ನೆ ನಮ್ದು ಸರ್. ಮೊದಲ ಅಧ್ಯಾಯ ಮಂಡ್ಯ ಜಿಲ್ಲೆಯವರು, ನಮಗೆ 2 ಕಾನ್ಸೆಪ್ಟ್ ನಮ್ಮ ಮನಸ್ಸಲ್ಲಿದೆ. ಈಗ ಗ್ಯಾಸಿನ ಸಮಸ್ಯೆ ಇದೆ, ಗ್ಯಾಸಿನ ಸಮಸ್ಯೆ ವಿರುದ್ಧ ನಾವು ಹೋರಾಟ ಮಾಡಬೇಕು, ಮೊದಲನೇದು. ಆಮೇಲೆ ಈಗ ಮೊನ್ನೆ ಹಬ್ಬ ಆಯ್ತಲ್ಲ ಸರ್, 4-5 ದಿವಸದ ಹಿಂದೆ ಈ ನಾವೇನು ಹೊಸ ವರ್ಷ ಯುಗಾದಿ ಹಬ್ಬ ಆದಾಗ ಸರ್ಕಾರನೇ ಉತ್ತರ ಕರ್ನಾಟಕಕ್ಕೆ ಹೋಗೋರಿಗೆ ಬೆಂಗಳೂರಿನಿಂದ 800 ರೂಪಾಯಿ, 750, 800 ರೂಪಾಯಿ ಚಾರ್ಜ್ ಇದ್ರೆ 3000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು ಇನ್ಮೇಲೆ ಎಲ್ಲಾ ಹಬ್ಬಗಳಲ್ಲಿಯೋ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿಯೋ ನಾವು ನಮ್ಮ ಸಂಸ್ಥೆಯವರು ಹಿಂದಿನ ದಿವಸ ಹೋಗಿ ನಿಂತು KSRTCಗೆ ನಮ್ಮ ಸಹೋದರರು ಸಹೋದರಿಯರು ಬೇರೆ ಬೇರೆ ಕಡೆ ಹೋಗ್ತಾರಲ್ಲ, ಉತ್ತರ ಕರ್ನಾಟಕದ ಭಾಗ, ದಕ್ಷಿಣ ಕರ್ನಾಟಕ, ಎಲ್ಲಿಗೆ ಆಗಲಿ, ಬೀದರ್ನಿಂದ ಹಿಡಿದು ಕೊಡಗಿನವರೆಗೆ ಇರಲಿ, ಕೋಲಾರದಿಂದ ಹಿಡಿದು ಮಂಗಳೂರವರೆಗೆ ಇರಲಿ, ಆ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸುವಂತ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀವಿ ಸರ್. ನಮ್ಮ ಪ್ರಶ್ನೆ ಬಹಳ ಚೆನ್ನಾಗಿದೆ. ಈ ಡಾಂಬರೀಕರಣ ಇದೆಯಲ್ಲ, 3.5 ಇಂಚ್ ಹಾಕ್ಬೇಕದು. ಈ ವ್ಯವಸ್ಥೆ ಆಳುವವರು, ಅಧಿಕಾರಿ, ಕಾಂಟ್ರಾಕ್ಟರ್, ಈ 3 ಜನ ಅವ್ರದ್ದೇ ತ್ರಿವೇಣಿ ಸಂಗಮ ಅನ್ನೋದು ಯಾರ್ದು ಇಲ್ಲ. ಆ ತ್ರಿವೇಣಿ ಸಂಗಮದಲ್ಲೇನೆ ಇದನ್ನ ಬಹಳ ಭಾಷೆಯಲ್ಲಿ ಅಂಟಿಫಿಕೇಶನ್ ಅಂಡ್ ಜೆಂಟಿಫಿಕೇಶನ್ ಅಂತ ಕರಿತೀವಿ, ಸಾಮಾನ್ಯ ನಮ್ಮ ಫ್ರೆಂಡ್ಲಿ ಭಾಷೆಯಲ್ಲಿ ಅದನ್ನ ಮಾಡ್ಬೇಕು ಸರ್. ಯಾವುದೇ ಅದಕ್ಕೆ ನಾವು ಎಲ್ಲರೂ ಬೇಕೋ, ಆದ್ರೆ ನಮ್ಗೆ ಯಾರು ಬೇಡ ಸರ್. ಡೋಂಟ್ ವಾಂಟ್ ಅದೇನಾಗುತ್ತೆ ಆಗೋಗ್ಬಿಡ್ಲಿ, ನೋಡೋಣ ಸರ್. ತಾವೆಲ್ಲ ಇಷ್ಟೆಲ್ಲ ಮಾತಾಡಿದ್ರೆ ದಿನ ಸಾಯೋದೊಂದ್ ದಿವಸ ಎಂತೆಂತರೋ ಪುಣ್ಯಾತ್ಮರು ಜೀವ ಕೊಟ್ಟಿದ್ದಾರೆ. ಇದು ಕಡೆ ಪ್ರಶ್ನೆ. ಇವತ್ತು ಖಾಸಗಿ ಸ್ಕೂಲ್ಗಳು, ಖಾಸಗಿ ಆಸ್ಪತ್ರೆಗಳು ಓಪನ್ ಆಗ್ತಾ ಇದೆ. ಅದೇ ತರ ಖಾಸಗಿ ಸ್ಟೇಷನ್ಗಳು ಯಾಕೆ ಆಗ್ಬಾರ್ದು? ಖಾಸಗಿ ಪೊಲೀಸ್ ಸ್ಟೇಷನ್ಗಳು ಯಾಕೆ ಆಗ್ಬಾರ್ದು ಅಂತ. ಇಲ್ಲ, ನಿಮ್ ಪ್ರಶ್ನೆ ಸರಿ ಇದೆ. ಇಲ್ಲ, ಅಲ್ಲಿ ಅದು ಹದಗೆಡುತ್ತೆ ಸರ್. ಯಾಕಂದ್ರೆ ಕಾನೂನು ವ್ಯವಸ್ಥೆನಲ್ಲಿ ಕಾಂಪ್ರಮೈಸ್ಗಳು ಜಾಸ್ತಿ ಆಗ್ತದೆ. ಪೊಲೀಸ್ ವ್ಯವಸ್ಥೆಯಿಂದನೇ ಇವತ್ತು ಎಲ್ಲಾ ತರ ಪೊಲೀಸ್ ಅದಕ್ಕೆ ಅಧಿಕಾರಿಗಳು ಬೇಕಾದಷ್ಟು ಒಳ್ಳೆ ದಕ್ಷ ಅಧಿಕಾರಿಗಳಿದ್ದಾರೆ. ಅದನ್ನ ಸಾಣೆ ಹಿಡಿಬೇಕು, ಸಾಣೆ ಹಿಡಿದು ಮಾಡಬೇಕು. ಅದು ಖಾಸಗಿ ಆದ್ರೆ ಕೆಟ್ಟೋಗುತ್ತೆ ಸರ್, ಶಾಮೀಲಾಗ್ತಾರೆ. ಆದ್ರೆ ಆಗ್ಬಾರ್ದು ಅಂತಲ್ಲ, ಆಸ್ಪತ್ರೆಗಳಿರ್ಲಿ, ಶಿಕ್ಷಣ ಇರ್ಲಿ, ಆದ್ರೆ ಖಾಸಗಿ ಪೊಲೀಸ್ ಸ್ಟೇಷನ್ ನನ್ನ ಇಂಡಿವಿಜುವಲ್ ಅದು ಬೇಡ ಅಂತ. ದಕ್ಷಾಧಿಕಾರಿಗಳು ಬೇಕಾದಷ್ಟು ಜನ ಇದ್ದಾರೆ, ಸಾಲಾಗಿರೋದಿದ್ದಾರೆ. ಯಾಕಂದ್ರೆ ಒಬ್ಬ ಪ್ರಜೆ ಆದವನು ತನ್ನ ಸ್ಟೇಷನ್ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಿಮ್ಮಂತ ಒಂದು ಸಂಘಟನೆಯಲ್ಲಿ ಒಂದು ಸ್ಟೇಷನ್ ಅಂತ ಮಾಡ್ಕೊಳ್ಳಿ ಬಿಡಿ ಸರ್, ನಿಮ್ಮಂತವ್ರು ದೂರ ಕೊಡ್ಲಿ ಬಿಡಿ. ಅವಾಗ ನೀವು ಅದನ್ನ ಸತ್ಯದ ಪರೀಕ್ಷೆ ಮಾಡಬಹುದು ಸರ್. ಪೊಲೀಸ್ ಸ್ಟೇಷನ್ಗಳು ನ್ಯಾಯದಷ್ಟೇ ಅಲ್ಲ ಸರ್, ಅವು ರಿಯಲ್ ಎಸ್ಟೇಟ್ ಕೇಂದ್ರಗಳಾಗಿವೆ. ಬಹಳಷ್ಟು ನಡೀತಾ ಇರೋದು ಅಲ್ಲಿಂದನೇ. ಕೆಲವರು ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತಲ್ಲ. ಬಹುಪಾಲು ಸಾಮಾನ್ಯ ಜನರಿಗೆ ಅವರು ಹತ್ತಕ್ಕೆ ಸೇರಿಸೋದು ಇಲ್ಲ, ಕಂಪ್ಲೇಂಟ್ ತಗೊಳ್ಳೋದು ಇಲ್ಲ. ಎಲ್ಲ ಇಲಾಖೆನಲ್ಲಿ ಇದೆ. ಇವತ್ತು ಪ್ರತಿಯೊಬ್ಬ ಮತದಾರನ ನೀವು ಸಮೀಕ್ಷೆ ಮಾಡಿ ಕೇಳಿ, ಅತಿ ಹೆಚ್ಚು ಭ್ರಷ್ಟಾಚಾರ ಎಲ್ಲಿ ನಡೀತಾ ಇದೆ ಅಂದ್ರೆ ಅದು ಸ್ಟೇಷನ್ ಅಂತಾನೆ ಹೇಳೋದು. ಬೇಕಾದ್ರೆ ನನ್ ಮಾತು ಸುಳ್ಳಾದ್ರೆ ತಾವು ಸಮೀಕ್ಷೆ ಇಲ್ಲ, ಅದು ಸತ್ಯ. ನಾವು ಕೂಡ ಅದನ್ನ ಒಪ್ಕೊಳ್ತಾ ಇದೀವಿ ಸರ್. ಅಲ್ಲಿ ನಡೀತಾ ಇದೆ, ತೂಕ ಮತ್ತು ಅಳತೆನಲ್ಲಿ ನಡೀತಿದೆ, ಆಹಾರ ಕಲಬೆರಕೆ ನಡೀತಿದೆ, ಅದನ್ನು ಕೈಗೆ ಎತ್ಕೊಳ್ತೀವಿ. ಅವೆಲ್ಲ ಬೇಡಿ, ಮೈನ್ ಆಗಿ ಪೊಲೀಸ್ ಸ್ಟೇಷನ್ ಇವತ್ತು ರೌಡಿಗಳು ಎಲ್ಲ ಹೆಚ್ಚಾಗ್ತಾರೆ. ಅವರೇ ಇದೇ ಸ್ಟೇಷನ್ ಈಗ ನಮ್ ಸಂಘಟನೆ ಇದ್ದು ಇದೇ ಸ್ಟೇಷನ್
ಇದು ಎಲ್ಲ ಕಡೆ ವಿಸ್ತಾರವಾಗಿ ನಾವೆಲ್ಲರೂ ಹೋಗಿ ಒಗ್ಗೂಡಿ ಮಾಡ್ತೀವಿ ಅಂತಂದ್ರೆ ಇದೇ ಸ್ಟೇಷನ್ ಅಂತ ನಾವು ಅನ್ಕೋಬೇಕು. Okay. ನಾವು ಭ್ರಷ್ಟಾಚಾರ ನಿರ್ವಹಣೆ ಮಾಡ್ಬೇಕು, ನಾವೇ ಸ್ಟೇಷನ್ ಮಾಡ್ಕೊಳ್ಳೋಕ್ಕಿಂತ ಸ್ಟೇಷನ್ ಹೋಗಿ ಮಾಡೋದ್ ಬದಲು ನಾವೇ ಸ್ಟೇಷನ್ ಆಗಿ ನಿಂತ್ಕೊಂಡ್ಬಿಟ್ರೆ ಅವ್ರ ವಿರುದ್ಧವಾಗಿ ನಾವು ಎಲ್ಲಿ ಹೋರಾಟ ಮಾಡ್ತೀವೋ ಅದು ಕಾರ್ಯರೂಪ ಬರ್ತದೆ ಅಂತ ನನ್ನ ಅನಿಸಿಕೆ. ಸರ್, ಇವತ್ತು ಇಡೀ ರಾಜ್ಯದಲ್ಲಿ ತಮ್ಮ ಒಂದು ಮನಸ್ಥಿತಿ ಇರುವಂತ ಒಂದು KRS ಪಕ್ಷದ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾವು ಸೇರ್ತಾ ಇದ್ದೀವಿ ಅದಕ್ಕೂ. Okay. ಯಾಕಂದ್ರೆ ಅದ್ರಲ್ಲಿ ಇರೋಂತ ನಿಷ್ಠೆ ಇದೆಯಲ್ಲ ಅದನ್ನ ಸದೆ ಬಡಿತವ್ರ ಇಲಾಖೆಯವರು, ಪೊಲೀಸ್ನವರು ಅವ್ರೇನಾರು ಹೋಗಿ ಇಲಾಖೆಗಳಲ್ಲಿ ಪ್ರಶ್ನೆ ಮಾಡಿದ್ರ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳೋರ. ಇವ್ರಿಗೆ ಅಧಿಕಾರ ಯಾರು ಕೊಟ್ರು? ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಇರೋಂತ ನಮ್ಮ ಕಷ್ಟ ಸುಖನ ಕೇಳಕ್ ಹೋದಾಗ ಅವ್ರು ಭ್ರಷ್ಟಾಚಾರಿಗಳ ಜಾತಿ ಆದಾಗ ನಾವು ಹೋಗಿ ಕೇಳಕ್ ಹೋದಾಗ ನೀವು ಭ್ರಷ್ಟರಿಗೆ ಸಪೋರ್ಟ್ ಕೊಟ್ಟಾಗ ಇಲಾಖೆಗಳು ನಾವು ನಿಷ್ಠಾವಂತರು ಹೋಗಿ ಪ್ರಶ್ನೆ ಮಾಡೋದೇನು ಅಂತ ನಾವು ಕೇಳ್ತಾ ಇದೀವಿ. ಈಗ ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ಹಾಗಾಗಿ ಇಡೀ ಇರುವ ರಾಜಕೀಯ ಇದು ವ್ಯವಸ್ಥೆಯಲ್ಲಿ KRS ಪಕ್ಷ ಬೆಂಬಲಿಸ್ತೀರಾ ನೀವು? ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ತಾವೇ ನೋಡ್ತಿರೋದು ಇವತ್ತು ಇಲ್ಲಿ ಮೈಸೂರಿನಲ್ಲಿ ಶಿವಕುಮಾರ ಸ್ವಾಮಿಯವರ ಒಂದು ಸಭಾಂಗಣ, ಏನು JSS ನ ಒಂದು ಮುಖ್ಯ ದ್ವಾರದಲ್ಲಿರುವಂತಹ ಒಂದು ಚಿಕ್ಕಳ್ಳಿಗೋಗ ರೋಡ್ ರಸ್ತೆಯಲ್ಲಿರುವಂತಹ ಒಂದು ಭ್ರಷ್ಟಾಚಾರ ನಿರ್ಮೂಲನಾ ಕಾರ್ಯಕ್ರಮಕ್ಕೆ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದಿರುವಂತ. ಆಯ್ತು, ಏನ್ ಮಾತಾಡೋಣ ಸರ್. ರಾಷ್ಟ್ರೀಯ ಭದ್ರತಾ ವ್ಯವಸ್ಥೆ ವಿಚಾರವಾಗಿರೋ ಹಲವಾರು ಗಣ್ಯರು ಕೂಡ ಬಂದಿದ್ದಾರೆ. ಮತ್ತೆ ಭ್ರಷ್ಟಾಚಾರ ನಿರ್ಮೂಲನಾ ಸಂಘಟನೆ ಏನಿದೆ ಇವ್ರದ್ದು, ಅವ್ರ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಕೂಡ ಬಂದಿರೋದು. ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಬಂದಂತಹ ಎಲ್ಲ ರಾಜ್ಯ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ತಾವೇ ನೋಡ್ತಾ ಇರೋದು ಇವತ್ತು ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಇವತ್ತು ಇಷ್ಟೆಲ್ಲ ವಿಚಾರಗಳು ನಡೀತಾ ಇದ್ರು ಕೂಡ ಈ ಒಂದು ವಿಚಾರನ ಮುಖ್ಯವಾಹಿನಿಗೆ ತರುವಂತ ಕೆಲಸ ಮಾಡ್ತಾ ಇರುವಂತದ್ದು ಸುವರ್ಣ ಚಾನಲಿನ ಅಜಿತ್ ಹನುಮಕ್ ಅವರು ಕೂಡ ಬರೋದಿದ್ದಾರೆ ಅಂತ ಕೂಡ ಒಂದಷ್ಟು ಮಾಹಿತಿ ಕೂಡ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಬಂದಿರುವಂತದ್ದು. ರಾಷ್ಟ್ರೀಯ ಅಧ್ಯಕ್ಷರಾದಂತಹ ರಾಜೇಶ್ ಶುಕ್ಲಾ ಅವರು ಕೂಡ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇದೊಂದು ದೊಡ್ಡ ಕಾರ್ಯಾಗಾರವಾಗಿ ಇವತ್ತು ಮೈಸೂರಿನಲ್ಲಿ ಬಂದಿರುವಂತದ್ದು.